ಹಾ ಬಾಬಾ ಮಾಸ್ಕ್ ಹಾಕಿ ಇದಕ್ಕೆ ಸರಿ ಹೋಯ್ತು. ಇಲ್ಲ ಆದ್ರೆ ಯಾರ ನಮ್ಗೆ ಗೊತ್ತಿರೋ ಕಸ್ಟಮರು ಏನಪ್ಪ ನೀನು ಮಿನಿಸ್ಟ್ರಿ ಬೀಗ ಆಟೋ ಓಡಿಸ್ತಾ ಇದ್ದಾನೆ ಅಂತ ಕೇಳ್ಬಿಟ್ಟಿದ್ರೆ ಸದ್ಯ ಯಾರೂ ನೋಡಲಿಲ್ಲ. ಕಲೆಕ್ಷನ್ ಏನಾಗಿದೆ ನೋಡೋಣ. ಸದ್ಯ ರಿಜಿಸ್ಟರ್ ಆಫೀಸಲ್ಲಿ ಯಾರು ನನ್ನನ್ನ ಮಿನಿಸ್ಟರ್ ಮಗಳು ಅಂತ ಕಂಡು ಹಿಡಿದಿಲ್ಲ. ಇಲ್ಲ ಅಂದಿದ್ರೆ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡ್ತಾ ಇತ್ತು. ಮೊದಲೇ ಸೋಷಿಯಲ್ ಮೀಡಿಯಾಲಿ ನ್ಯೂಸಲ್ಲೆಲ್ಲ ನಂದೇ ಸುದ್ದಿ. ಇನ್ನೂ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಇಡೀ ರಾಜ್ಯವೇ ಖುಷಿ ಪಡುವಂತ ಬ್ರೇಕಿಂಗ್ ನ್ಯೂಸ್ ಅಂತ ವೈರಲ್ ಆಗ್ಬಿಡುತ್ತೆ ಅಷ್ಟೇ. ಆಹಾ, ಇವತ್ತಿನ ಕಲೆಕ್ಷನ್ 3,000. ಇದೇ ತರ ಒಂದು 10 ದಿನ ದುಡಿದು ಬಿಟ್ರೆ 30,000 ರೂಪಾಯಿ ಆಗ್ಬಿಡುತ್ತೆ. ಆಮೇಲೆ ಶ್ರಾವಣಿ ಅಮ್ಮವ್ರದ್ದು ಉಂಗುರನ್ನ ಬಿಡಿಸ್ಕೊಡ್ಬೋದು. ಮಿಕ್ಕಿದ ಕಾಸಲ್ಲಿ ಅವ್ರಿಗೊಂದು ಕಾಲ್ಗೆಜ್ಜೆ ಕೊಡಿಸ್ಬೋದು. ಸುಸ್ತಾಗ್ತಾ ಇದೆಯಲ್ಲ, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬಿಡ್ಲಾ? ಬೇಡ, ದುಡ್ಡು ಜಾಸ್ತಿ ಆಗ್ಬಿಡುತ್ತೆ. ಆಟೋ ಇದೆ, ಆಟೋಲ್ಲೇ ಹೋಗ್ಬಿಡ್ಲಾ? ಆಟೋ ಶ್ರಾವಣಿ ಅಮ್ಮ ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಆಟೋ, ಒಂದ್ ನಿಮಿಷ. ನಿಮ್ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ ಅಂಕಲ್? ನನಗೂ ಹಾಗೆ ಅನಿಸ್ತಾ ಇದೆ ಮೇಡಮ್, ನಿಮ್ ವಾಯ್ಸ್ ಎಲ್ಲೋ ಕೇಳ್ದಾಗಿದೆ ಅಂತ. ನನ್ನ ವಾಯ್ಸ್ ಕೇಳಿದ್ರೆ ಎಲ್ರು ಹಾಗೆ ಅಂತಾರೆ ಮೇಡಮ್. ಹೌದು, ನೀವ್ ಯಾಕೆ ಮಾಸ್ಕ್ ಹಾಕೊಂಡಿದ್ದೀರಾ? ಹುಷಾರಿಲ್ವಾ? ಅಯ್ಯೋ, ಹುಷಾರಾಗೇ ಇದ್ದೀನಿ. ಈ ಧೂಳು ಪೊಲ್ಯೂಷನ್ ಅಲ್ವಾ, ಅದಕ್ಕೆ ಮಾಸ್ಕ್ ಹಾಕೊಂಡಿದ್ದೀನಿ. ಇಲ್ಲಿಂದ ಲೆಫ್ಟ್ ತಗೊಂಡು ಹೋದ್ರೆ ನಮ್ಮನೇನೆ ಸಿಗುತ್ತೆ ಅಲ್ವಾ? ಆ ರೂಟಲ್ಲೇ ಹೋಗ್ಬಿಡ್ಬೋದಲ್ವಾ? ಅಂಕಲ್, ನೀವ್ ಯಾವ ಕಡೆಯಿಂದ ಹೋಗ್ತಿದ್ದೀರಾ ಈಗ? ಮೇಡಮ್ ಇಲ್ಲೇ ರೈಟ್ ಅಲ್ಲಿ ಹೋಗ್ತಾ ಇದ್ದೀನಿ. ಹಿಂಗ್ ಹೋದ್ರೆ ತುಂಬಾ ಶಾರ್ಟ್ ಕಟ್ ಮೇಡಮ್, ಬೇಗ ಮನೆಗೆ ಹೊಟ್ಟೋಗ್ಬಿಡೋದು. ಬೇಡ ಬೇಡ ಬೇಡ, ಒಂದ್ ಕೆಲಸ ಮಾಡಿ, ಈ ಲೆಫ್ಟ್ ತಗೊಂಡ್ಬಿಡಿ, ಈ ರೂಟಿಂದ ಹೋಗ್ಬಿಡೋಣ. ಅಯ್ಯೋ, ಲೆಫ್ಟ್ ಅಲ್ಲಿ ಹೋದ್ರೆ ತುಂಬಾ ದೂರ ಆಗ್ಬಿಡುತ್ತೆ ಮೇಡಮ್. ಪರವಾಗಿಲ್ಲ, ಮೀಟರ್ ಎಷ್ಟಾಗುತ್ತೆ ನಾನು ಅಷ್ಟು ಕೊಡ್ತೀನಿ. ಮಿನಿಸ್ಟರ್ ವೀರೇಂದ್ರ ಸರ್ ದೇಸಾಯಿ ಅವ್ರ ಮನೆ ಇದೆ ನೋಡಿ, ಆ ರೂಟ್ ಮೇಲೆ ಹೋಗ್ಬಿಡಿ. ಸರಿ ಮೇಡಮ್. ಪಾಪ ನಮ್ಮ ಶ್ರಾವಣಿ ಅಮ್ಮವರು ಅವ್ರ ಅಪ್ಪನ ಮನೆ ನೋಡ್ಬೇಕು ಅನ್ನೋ ಆಸೆ ಇದೆಯೋ ಏನು? ಅರಮನೆ ಆಸೆಯಲ್ಲಿ ಸಿಗೋ 30-20 ಸೈಟ್ ಮನೇನೂ ಕಳ್ಕೊಂಡ್ಬಿಟ್ನಲ್ಲೋ ನಾನು. ಆ ಶ್ರೀವಲ್ಲಿ ಮನೆಗೆ ಒಳ್ಳೆ ಸೊಸೆ ಆಗ್ತಿದ್ಲೋ ಇಲ್ವೋ ಗೊತ್ತಿಲ್ಲ, ಆದರೆ ನಮಗಂತೂ ಒಳ್ಳೆ ಲಾಭ ಇತ್ತು. ಏನಂತೀಯ ಮಮ್ಮಿ? ಮದುವೆ ಆದವರೆಲ್ಲ ಸಂಸಾರ ಮಾಡ್ತಿರ್ಬೇಕು ಅಂತೇನಿಲ್ಲ. ಸಂಸಾರ ಮಾಡ್ತಿರೋರೆಲ್ಲ ಮದುವೆ ಆದ್ಮೇಲೆ ದೂರ ಆಗಬಾರ್ದು ಅಂತಿಲ್ಲ. ನೀನು ಬೇರೆ ಥರ ಪ್ಲಾನ್ ಮಾಡು ಮಮ್ಮಿ. ಬೇರೆ ಥರನ? ನೋಡ್ರಿ, ಇಲ್ಲಿ ದರಿದ್ರ ಈ ಶ್ರಾವಣಿ ಮೇಡಮ್ಮರು ಮತ್ತು ನಮ್ಮ ಕಾರ್ತಿಕೇಯನು ಮದುವೆ ಆಗಿದ್ದಾರೆ ನಿಜ. ಆದರೆ ನಾನು ನೋಡ್ದಂಗೆ ಅವರಿಬ್ಬರು ಸಂಸಾರ ಅಂತೂ ಮಾಡ್ತಾ ಇಲ್ಲ. ಈ ಗ್ಯಾಪಲ್ಲೇ ಈ ನಮ್ಮ ಶ್ರೀವಲ್ಲಿನ ತಂದು ತೋರಿಸ್ಬಿಟ್ರೆ ಹೆಂಗೆ ಮಮ್ಮಿ? ಸೂಪರ್ ಪಾಯಿಂಟು ತಗೋ. ಶ್ರೀವಲ್ಲಿ ಫೋನ್ ಹಚ್ಚು ಮಮ್ಮಿ. ಪ್ರೀತಿಗೆ ಸಾವಿಲ್ಲ, ಪ್ರೀತಿ ಕುರುಡಲ್ಲ, ಪ್ರೀತಿ ಸುಳ್ಳಲ್ಲ. ನಿಜವಾಗಿ ಪ್ರೀತಿಸಿದವರ ಪ್ರೀತಿ ಸುಳ್ಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಕಾಂತ ಮಮ್ಮಿ, ನಿಮ್ಮ ಜೊತೆ ಮಾತಾಡ್ಕೊಂಡು ಹರಟೆ ಹೊಡೆಯೋದಕ್ಕೆ ನಂಗೆ ಟೈಮ್ ಇಲ್ಲ. ಅದೇನು ಹೇಳಬೇಕು ಅಂತಿದ್ರು ಅದನ್ನ ನೇರವಾಗಿ ಹೇಳಿ. ಇದೇನೋ ಇವಳು ಒಂಥರ ಮಾತಾಡ್ತಾಳೆ. ಟೈಮ್ ಮಮ್ಮಿ, ಟೈಮ್. ನೀನೇ ಸ್ವಲ್ಪ ತಕ್ಕಿ ಬಗ್ಗಿ ಮಾತಾಡು. ಸಾಕ ಮಗಳೇ, ನಿನ್ ಜೀವನ ನೆನೆಸ್ಕೊಂಡ್ರೆ ನನಗೆ ಹೊಟ್ಟೆ ಎಲ್ಲ ಕಿವುಚ್ದಂಗಾಗುತ್ತಮ್ಮ, ಕಿವುಚ್ದಂಗಾಗುತ್ತೆ. ಹಿಂಗಾಗ್ಬಿಡ್ತಮ್ಮ ನಿನ್ ಬಾಳು. ಆದ್ರೆ ಇವಾಗ್ಲೂ ಸಮಯ ಇದೆ. ನೀನ್ ಮತ್ತೆ ನಿನ್ನ ಪ್ರೀತಿನ ಪಡಿಬೋದು. ಪಡೆಯೋ ಅವಕಾಶ ಎಲ್ಲನೂ ಇದೆ. ನಿನ್ ಪ್ರೀತಿ ಗೆಲ್ಬೇಕು, ನಿನಗೆ ಸುಪ್ಪು ಸಿಗಬೇಕು, ಈ ಮನೆಗೆ ನೀನ್ ಸೊಸೆಯಾಗಿ ಬರಬೇಕು. ಅದೇ ನನ್ನ ಆಸೆ. ಕಾಂತಮ್ಮ ಮಮ್ಮಿ, ಏನ್ ಹೇಳ್ತಿದ್ದೀರಾ ನೀವು?
ಹೌದಮ್ಮ, ಈ ಶ್ರಾವಣಿ ಸುಬ್ಬನು ಮದುವೆ ಆಗಿರ್ಬೋದು, ಆದ್ರೆ ಅವ್ರ ಮಧ್ಯ ಏನೇನೋ ನಡೀತಾ ಇದೆ. ಬರೀ ಜಗಳ. ನೋಡ್ಬೇಕು ನೀನು, ಈ ಮನೆಯವ್ರನ್ನೆಲ್ಲ ತನ್ನ ಕೈವಶ ಮಾಡ್ಕೊಳಕ್ಕೆ ಕಾಯ್ತಾ ಇರ್ತಾಳ ಅವಳು. ಆದ್ರೆ ನನ್ಗ್ಯಾಕೋ ನೀನು ಇಂಥ ಸಮಯದಲ್ಲಿ ಈ ಮನೆಗೆ ಬರಬೇಕು ಅಂತ ಅನ್ನಿಸ್ತಾ ಇದೆ. ಕಾಂತ ಮಮ್ಮಿ, ನೀವೇನ್ ಹೇಳ್ತಿದ್ದೀರಾ? ನೀವ್ ಹೇಳ್ತಿರೋದೆಲ್ಲ ನಿಜನಾ? ಅಯ್ಯೋ, ದೇವ್ರಣೆಗೂ ನಿಜ ಹೇಳ್ತಿದ್ದೀನಮ್ಮ. ನೀನು ಮೊದಲು ಈ ಮನೆಗೆ ಬಂದು ನಾನು ಈ ಮನೆ ಸೊಸೆ ಸೊಸೆ ಅಂತ ಓಡಾಡ್ತಿದ್ದಾಗೆಲ್ಲ ಎಷ್ಟು ಚೆನ್ನಾಗಿತ್ತು. ಇವಳು ಬಂದು ಬಲಗಾಲಿಟ್ಟು ಈ ಮನೆ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ದಿನಾ ಜಗಳ, ದಿನಾ ಗಲಾಟೆ. ಆಯಮ್ಮ ಒಂದು ಸ್ವರದಲ್ಲಿ ಮಾತಾಡ್ತಿದ್ರೆ ಇವಳೊಂದು ಸ್ವರದಲ್ಲಿ ಮಾತಾಡ್ತಿರ್ತಾಳೆ, ಒಂದು ಅರ್ಥ ಆಗೋದಿಲ್ಲ. ಈ ಕಾರ್ತಿಕೇಯನ್ಗೆ ಶ್ರಾವಣಿ ಮೇಡಮ್ ಮೇಲೆ ಯಾವ ಇಂಟ್ರೆಸ್ಟು ಇಲ್ಲ. ಅವನಿಗೆ ಲವ್ ಇಲ್ಲ, ಡವ್ ಇಲ್ಲ. ಈ ಮನೆಯಲ್ಲಿ ಏನೇನು ನಡೀತಿದೆ ಗೊತ್ತಾ ಶ್ರೀವಲ್ಲಿ? ನಮ್ಮ ಜೀವನಕ್ಕೆ ನೆಮ್ಮದಿಯಾಗಿ ಮನೆಗೆ ಒಂದು ತನ್ನನ ತಿನ್ನಕ್ಕಾಗಲ್ಲ. ನಿಮ್ ಕೈ ಮುಗಿತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಇದ್ರ ಅರ್ಥ ಏನು ಹೇಳು? ಅವರಿಬ್ಬರ ಮಧ್ಯೆ ಏನೂ ಇಲ್ಲ, ಏನೇನೂ ಇಲ್ಲ. ಹಂಗಂದ್ರೆ ಸುಬ್ರಹ್ಮಣ್ಯನಿಗೆ ನಿನ್ನ ಮೇಲೆ ಮನಸ್ಸಿರ್ಬೇಕು, ಇಲ್ಲ ಅವನ ಮನಸ್ಸು ಖಾಲಿ ಇರಬೇಕು.